ಸ್ಮಶಾನಕ್ಕಾಗಿ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿರುವ ಘಟನೆ ಬೆಂಗಳೂರು ನಗರ ಜಿಲ್ಲೆಯ ಆವಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರೇನಹಳ್ಳಿಯಲ್ಲಿ ನಡೆದಿದೆ. ಇನ್ನು ಈ ಕುರಿತು ಮಾತನಾಡಿರುವ ಆವಲಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರವಿ, ವೀರೇನಹಳ್ಳಿ ಗ್ರಾಮದಲ್ಲಿ 400ಕ್ಕೂ ಹೆಚ್ಚು ಮನೆಗಳಿದ್ದು 2000ಕ್ಕೂ ಹೆಚ್ಚು ಜನರು ನೆಲೆಸಿದ್ದಾರೆ. ಸಾರ್ವಜನಿಕ ಸ್ಮಶಾನ ಮಂಜೂರು ಮಾಡಿಕೊಡುವಂತೆ ಹಲವು ಬಾರಿ ತಹಸೀಲ್ದಾರ್ ಸೇರಿದಂತೆ ಸಂಬಂಧಿಸಿದ ಅನೇಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನು ನಮ್ಮ ಗ್ರಾಮಕ್ಕೆ ಶಾಶ್ವತವಾಗಿ ರುದ್ರಭೂಮಿಯನ್ನು ಮಂಜೂರು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಮೃತದೇಹದೊಂದಿಗೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಇಲ್ಲಿ ವೀರೇನಹಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚು ಬಡವರು, ದಲಿತರು, ಶ್ರಮಿಕರು ಇರತಕ್ಕಂಥ ಗ್ರಾಮ. ಇಲ್ಲಿ ಸುಮಾರು ಜನಪ್ರತಿನಿಧಿಗಳು ಬಂದು ಅಧಿಕಾರವನ್ನು ಅನುಭವಿಸಿ ಹೋಗಿದ್ದಾರೆ. ಯಾರೂ ಕೂಡ ಈ ಗ್ರಾಮಕ್ಕೆ ಒಂದು ಮಶಾನ ಬೇಕು ಅಂತ ಯಾರೂ ವ್ಯವಸ್ಥೆ ಮಾಡಿಕೊಡಿಲ್ಲ. ಅಂದಿನಿಂದಲೂ ಜನಪ್ರತಿನಿಧಿಗಳನ್ನು ಕೇಳ್ತಾನೆ ಇದ್ದಾರೆ. ಅವರು ಮತವನ್ನು ಮಾತ್ರ ಪಡ್ಕೊಂಡು ಇಲ್ಲಿ ನಮಗೆ ಒಂದು ರುದ್ರಭೂಮಿ ಕೊಡಿಸೋಕ್ಕಾಗದೆ ಅವರು ಸುಮ್ಮನೆ ಇದ್ದಾರೆ. ದಯವಿಟ್ಟು ಇಲ್ಲೆಲ್ಲ ಕಾರ್ಮಿಕರು ಅನಾರೋಗ್ಯದಿಂದ ಬಳಲಿ ಸಾವನ್ನಪ್ಪಿ ನೆಮ್ಮದಿಯಿಂದ ಒಂದು ಮಶಾನದಲ್ಲಿ ತಗೊಂಬಂದು ಮಣ್ಣು ಮಾಡೋಕ್ಕೆ ಕಷ್ಟ ಆಗ್ತದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಆಲೋಚನೆ ಮಾಡಿ ನಮಗೊಂದು ರುದ್ರಭೂಮಿಯನ್ನು ಮಾಡಿಕೊಡ್ಬೇಕಂತ ಈ ಸರ್ಕಾರವನ್ನು ಕೇಳ್ತೇನೆ. ಏನು ಇವಾಗ ನಾವು ಈ ಜಾಗ, ಈ ಸ್ಮಶಾನ ನೋಡ್ತಾ ಇದ್ದೀರಿ, ಈ ಜಮೀನೆಲ್ಲ ಬಂದ್ಬಿಟ್ಟು ಖಾಸಗಿ ಅವ್ರು ಸತ್ತಾಗಿದೆ. ಈ ಜಮೀನೆಲ್ಲ ಇವತ್ತು ನಮಗೆ ಸ್ಮಶಾನಕ್ಕೆ ಇಲ್ಲಿ ಹೆಣ ಉಣಕ್ಕೆ ಜಾಗ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ಆ ಹೆಣನ ನೆಕ್ಸ್ಟ್ ಯಾವಾಗ ಬೇಕಾದರೂ ಅದನ್ನು ತೆರವು ಮಾಡ್ಬೋದು ಅವರು. ಅದಕ್ಕೆ ನಾನು ಏನು ಕೇಳ್ಕೊತೀನಿ, ಸುಮಾರು ಅಧಿಕಾರಿಗಳಿಗೆ ಎಷ್ಟೇ ಮನವಿ ಕೊಟ್ಟರು ಅವರು ಕೇಳ್ತಾ ಇಲ್ಲ. ದಯವಿಟ್ಟು ನಮಗೆ ಈ ಸ್ಮಶಾನಕ್ಕಂತಾನೆ ನಮಗೆ ಎಂಟ್ರಿ ಮಾಡಿ ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಶಾಶ್ವತವಾಗಿ ನಮಗೆ ಸ್ಮಶಾನಕ್ಕೆ ಒಂದು ಪಾಣಿ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂಡು, ನಾನು ಮಾದೇಪುರ ಕ್ಷೇತ್ರದ ಪರವಾಗಿ ನಾನು ಈ ವೀರೇನಹಳ್ಳಿ ಗ್ರಾಮದ ಪರವಾಗಿ ಸ್ಮಶಾನಕ್ಕಂತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾನು ಲೆಟ್ರ್ ಕೂಡ ಕೊಟ್ಟಿದ್ದೀನಿ. ಆದರೆ ಯಾವುದೇ ರಿಪ್ಲೈ ಇನ್ನೂ ಬಂದಿಲ್ಲ. ಆದ್ದರಿಂದ ತಾವು ಕೊಟ್ಟಿದ್ದೀವಿ, RIVಗಳಿಗೂ ಗಮನಕ್ಕೆ ತಂದಿದ್ದೀವಿ. ದಯವಿಟ್ಟು ನಮಗೆ ಸ್ಮಶಾನ ಮಾಡಿಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡು